Okay, so see here. So the last class we are discussed in the business ethics sources and meaning and definition. So in this class we are going to understand the importance of business ethics. Importance of business ethics. See, so every businessman to maintain the ethics. So when they are maintaining the ethics, and that time they get the more number of profit. ಸೊ ಒಂದು ಚೆನ್ನಾಗಿ ಒಂದು ಆರ್ಗನೈಸೇಷನ್ ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಸೊ ದೇ ಆಲ್ಸೋ ಟು ಮೇಂಟೈನ್ ದ ಎಥಿಕ್ಸ್. ಸೊ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ethics you can see here. So why they are maintaining the ethics in the business? So first one, correspondence to basic human needs. So the every businessman they give the preferences to the earn the profit. So ಕಂಪನಿಯವರು ತನ್ನ ಪ್ರಾಫಿಟ್ ಮಾಡೋ ಇಂಟೆನ್ಷನ್ಸ್ನೇ ಹೊಂದಿರ್ತಾರೆ ಹೊರತು ಸೊ ಇಲ್ಲಿ ಹ್ಯೂಮನ್ ಅವಶ್ಯಕತೆಗಳನ್ನ ನಾವು ಅಷ್ಟು ಫೋಕಸ್ ಮಾಡಲ್ಲ. ಫೋಕಸ್ ಮಾಡಿದ್ರು ಕೂಡ ವಿ ನಾಟ್ ಮೇಂಟೈನ್ ದ ಗುಡ್ ಕ್ವಾಲಿಟಿ. So that is why so the company the basically they are maintaining the ethics is based on the human needs. So ಅಂದ್ರೆ ಒಬ್ಬ ಕನ್ಸ್ಯೂಮರ್ಗೆ ಅಥವಾ ಒಬ್ಬ ಕಸ್ಟಮರ್ಗೆ what are the quality of the products and what type of the services are they are needed, they are the proportionate to give the society. Okay, this is called the first importance of they are maintaining the business ethics. Next one, credibility in the public. Credibility means what? Anyone? How do you mean by credibility? Credibility in the public. Say yes or no. So don't waste the time. So credibility ಅಂದ್ರೆ ಏನು? ಸರ್ ಪಬ್ಲಿಕ್ಗೆ ಸಾಲ ಕೊಡುವಂಥದ್ದು. ಸಾಲ. ಸರ್ ಕ್ರೆಡಿಟಬಿಲಿಟಿ ಅಂದ್ರೆ ಸಾಲ. ಕ್ರೆಡಿಟ್. ಕ್ರೆಡಿಬಿಲಿಟಿ. ಯಾ. Credibility means it's nothing but it's a trust. You know? ವಿಶ್ವಾಸಾರ್ಹ ಅಥವಾ ನಂಬಿಕೆ ಅರ್ಹ ಅಂತ ಹೇಳ್ತೀವಲ್ಲ ನಾವು, trusted in the public. So that means so the every business organizations to give the respect to the public and as well as organization. ಸೊ ಇಲ್ಲಿ ಎರಡೂ ಕೂಡ ಇಂಪಾರ್ಟೆಂಟ್. ಅಂದ್ರೆ ಸೊಸೈಟಿಗೆ ಆ ಕಂಪ್ನಿ ಬಗ್ಗೆ ನಮ್ಗೆ ಏನ್ ಬರ್ಬೇಕಪ್ಪ ಅಂದ್ರೆ ಬಿಲೀವ್ನೆಸ್ ಬರಬೇಕು. ಹೇಗ್ ಬರ್ತದೆ? ದೇ ಆರ್ ಮೇಂಟೈನ್ ದ ಎಥಿಕ್ಸ್. ಸಪೋಸ್ they are what are the types of manufacturing system they are adapting, what quality of the goods or services we are providing, so we what type of packing systems, so what totally the organization. So on the public ಗೆ ಸೊ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಬರೋ ರೀತಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಸೊ ಬಿಸ್ನೆಸ್ ಮಾಡ್ಬೇಕಾಗುತ್ತೆ. ನೀವು ಏನೇ ಒಂದು ಪ್ರಾಡಕ್ಟ್ ನ ತಗೋಬೇಕಾದ್ರೆ ಯು ಹ್ಯಾವ್ ಟು ಡಿಸೈಡೆಡ್. ಸೊ ಎಸ್ ದಿಸ್ ಇಸ್ ಅ ಟ್ರಸ್ಟಬಲ್ ಪ್ರಾಡಕ್ಟ್, ಐ ರೆಡಿ ಟು ಪರ್ಚೇಸ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಹೊಸ ಪ್ರಾಡಕ್ಟ್ ಅಂದಾಗ ಏನ್ ಮಾಡ್ತಾರೆ, ನಮ್ಗೆ ಡೌಟ್ಸ್ ಬರುತ್ತೆ. ಆ ಡೌಟ್ಸ್ಗಳು ಬರೋ ಬೇರೆ ರೀತಿಯಲ್ಲಿ ನೋಡ್ಕೋಬೇಕು ಅಂತಂದ್ರೆ ದಿ ಕಂಪನಿ ಟು ಫಾಲೋ ದ ಎಥಿಕಲ್ ವೇ. ಸೊ ನೆಕ್ಸ್ಟ್ ಒನ್, ಕ್ರೆಡಿಬಿಲಿಟಿ ವಿತ್ ದ ಎಂಪ್ಲಾಯೀಸ್. ನೋಡಿ, ಸಿ ಹಿಯರ್, ನಾಟ್ ಓನ್ಲಿ ಫಾರ್ ದ ಸೊಸೈಟಿ, ಈವನ್ ಆಲ್ಸೋ ಟು ದ ಸೊ ಎಂಪ್ಲಾಯೀಸ್ಗಳಿಗೂ ಕೂಡ ತನ್ನ ಕಂಪನಿಯ ಬಗ್ಗೆ ಬಿಲೀವ್ನೆಸ್ ಬರಬೇಕು, ಪ್ರಾಂಪ್ಟ್ನೆಸ್ ಬರಬೇಕು, ಮೊರಾಲಿಟಿ ಬರಬೇಕು. ಸೊ ಬರ್ಬೇಕಾದ್ರೆ ಏನ್ ಮಾಡಬೇಕು? the organizations so they give the options to the each and every employee, respect, believe, religion. So ಎಲ್ಲವೂ ಕೂಡ ನಾವು ಯಾರು ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಆ ಎಲ್ಲವೂ ಕೂಡ ಅವ್ರಲ್ಲಿ ಏನ್ ಬರಬೇಕು? ಕಾನ್ಫಿಡೆನ್ಷಿಯಲ್ ಲೆವೆಲ್ ನ ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ಆನ್ ದಟ್ ಟೈಮ್ ದ ಕಂಪನಿ ಟು ಫಾಲೋ ದ ಎಥಿಕಲ್ ಸಿಸ್ಟಮ್. better decision making. Next, another importance of business ethics to better decision ಮೇಕಿಂಗ್. ಏನ್ ಬೆಟರ್ ಡಿಸಿಷನ್ ಮೇಕಿಂಗ್ ಅಂತಂದ್ರೆ, ಸೊ ನೀವು ನಾವು ನೋಡ್ತಾ ಹೋಗ್ಬೋದಾಗುತ್ತೆ ಇಲ್ಲಿ. ಸೊ ಕಂಪನಿ ಟು ರೆಸ್ಪೆಕ್ಟ್ ಆಲ್ವೇಸ್ ಟು ದ ಪಬ್ಲಿಕ್ and employee. So on that time, some of the goods or services
So they are maintained. They are maintained. So the quality or services. ಸೊ ಒಂದು ಕ್ವಾಲಿಟಿ ಅಥವಾ ಒಂದು ಸರ್ವಿಸಸ್ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕಾದ್ರೆ ಸೊ ಟೇಕ್ ದ ರೈಟ್ ಡಿಸಿಷನ್ಸ್. ಸಪೋಸ್ ದೇ ಆರ್ ಪ್ರೊಡ್ಯೂಸಿಂಗ್ ದ harmful ಟು ದ ಸೊಸೈಟಿ, ದೇ ಆರ್ ಯೂಸಿಂಗ್ ಆಫ್ ದ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಅಥವಾ ಏರ್ ಪೊಲ್ಯೂಷನ್ಸ್, ವಾಟರ್ ಪೊಲ್ಯೂಷನ್ಸ್ ಆಗಿರ್ಬೋದು. ಸೊ ಈ ತರದೆಲ್ಲ ಆಗ್ತಾ ಇರ್ತದೆ. ಸೊ ಈ ತರದೆಲ್ಲ ಆಗದೇ ರೀತಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅವರು, ಟು ಟೇಕ್ ದ ರೈಟ್ ಡಿಸಿಷನ್ಸ್. So on that time, the organizations to see the behavior, the behavior or decision making to the product and as well as employees. So ಒಬ್ಬ ರೈಟ್ ಪರ್ಸನ್ ರೈಟ್ ಪ್ಲೇಸ್ ಕೂರಿಸೋದ್ರಿಂದ ಸೊ ಕಂಪನಿ ತನ್ನ ಸಕ್ಸಸ್ ನ ಹೇಗೆ ಅರ್ನ್ ಮಾಡುತ್ತೋ ಅದೇ ತರ ಸೊ ಪ್ರಾಪರ್ ಡಿಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಸಮ್ ಟೈಮ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ, CSR ಪ್ರಾಕ್ಟೀಸಸ್ ಮಾಡಬೇಕಾಗುತ್ತೆ. ಸೊ ಯಾವ್ದೋ ಒಂದು ಹಳ್ಳಿನ ಟೈಅಪ್ ಮಾಡ್ಕೊಳ್ಳೋದಾಗಿರ್ಬೋದು, ವಿಲೇಜಸ್ಗಳನ್ನ ಟೈಅಪ್ ಮಾಡ್ಕೊಳ್ಳೋದಾಗಿರ್ಬೋದು, ಟು ಪ್ರೊವೈಡ್ ದ ಫ್ರೀ ಎಜುಕೇಶನ್ಸ್, ಟು ಪ್ರೊವೈಡ್ ದ water drinking water facilities. So whatever the society their needs, so take the better decisions. Even next one is profitability. So the importance of business ethics is in the profitability. The every businessman to get the more profit. So ಆ ಒಂದು ಪ್ರಾಫಿಟ್ ಬರ್ಬೇಕಾದ್ರೆ ಏನ್ ಮಾಡಬೇಕು, ಸೊಸೈಟಿನಲ್ಲಿ ಟು ಮೇಂಟೈನ್ ದ ಎಥಿಕ್ಸ್. ಸೊ ಸಮಾಜದಲ್ಲಿ they are followed the ethics. How they followed the ethics, the company to maintain the very good qualities to the services. So sometimes you can see the companies, the initial days they give the good quality. After the few days, they are not maintain the proper quality of the goods. So on that time, the company name reputations will be automatically it will be decreased. So you can see the 50-40 years to back ಏನು ಇದೆಯೋ ಅವತ್ತಿನ ಕಂಪನಿಯ ಪ್ರಾಡಕ್ಟ್ಸ್ಗಳು ನಾವು ಇವತ್ತು ಕೂಡ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಸೊ ದ ಬಿಕಾಸ್ ಆಫ್ ದ ಮೇಂಟೈನಿಂಗ್ ಇನ್ ದ ethics of the customers, ethics of the society. So our ethical way ನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದಾನೇ ನಮ್ಗೆ ಏನ್ ಮಾಡ್ತಾ ಇದೀವಿ, ಸೊ ವಿ ಆರ್ ದ ಟೇಕಿಂಗ್ ಆಫ್ ದಿಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್. ಸೊ ಆ ಎಥಿಕ್ಸ್ ನಾವು ಫಾಲೋ ಮಾಡೋದ್ರಿಂದ ದ ಕಂಪನಿ ಟು ಮೇಕ್ ದ ಮೋರ್ ನಂಬರ್ ಆಫ್ ಪ್ರಾಫಿಟ್ಸ್. ಸೊ ಆ ಒಂದು ಸಿಚುವೇಶನ್ಸ್ ನಾವಿಲ್ಲಿ ನೋಡ್ತಾ ಹೋಗ್ಬೋದಾಗಿದೆ. ದ ಲಾಸ್ಟ್ ಒನ್, ಪ್ರೊಟೆಕ್ಷನ್ ಆಫ್ ಸೊಸೈಟಿ. ಸೊ ದ ಎವ್ರಿ ಬಿಸ್ನೆಸ್ every business organizations. So the every business organizations, they are only for the product producing the products. So bari producing the products ಮಾತ್ರ ಪ್ರೊಡ್ಯೂಸ್ ಮಾಡೋದಲ್ಲ, the protection of the society. ಸೊ ಸೊಸೈಟಿನ ಕೂಡ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಕಾಳಜಿ ವಹಿಸ್ಬೇಕಾಗುತ್ತೆ, ಸಮಾಜದ ಬಗ್ಗೆ ಚಿಂತನೆ ಮಾಡ್ಬೇಕಾಗುತ್ತೆ. ಹೇಗ್ ಮಾಡ್ತಾರೆ, ಸೊ ದ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಗಿವ್ ದ ಎನ್ವೈರನ್ಮೆಂಟ್, ಎನ್ವೈರನ್ಮೆಂಟಲ್ ಸಿಸ್ಟಮ್ಸ್. ಎಕೋಸಿಸ್ಟಮ್ ಮೀನ್ಸ್ ಪ್ಲಾಂಟೇಶನ್ಸ್ ಮಾಡೋದಾಗಿರ್ಬೋದು, ಪ್ಯೂರಿಫೈಯಿಂಗ್ ವಾಟರ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಇವನ್ ಪ್ಯಾಕಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವೆಲ್ಲ ಪೆರಿಷಬಲ್ ಆಗಬೇಕು, ಸೊಸೈಟಿನಲ್ಲಿ ಹಾಗೆ ಉಳ್ಕೋಬಾರ್ದು. ಆ ತರದೆಲ್ಲಾನು ಕೂಡ. ಮತ್ತೆ ಅವ್ರು ಏನೇ ಒಂದು ಪ್ಯಾಕಿಂಗ್ ಮಾಡಿರುವಂತ ಪ್ರಾಡಕ್ಟ್ಸ್ಗಳು, ಸೊ ಅದಕ್ಕೆ ಆದಂತ ಎಕ್ಸ್ಪೈರಿ ಡೇಟ್ಸ್ಗಳಾಗಿರ್ಬೋದು. ಸೊ ಈ ತರದೆಲ್ಲನೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ದೇ ಆರ್ ಫಾಲೋಡ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ethics. Okay, see here, these are the 6 importance of businesses. What are the 6? So correspondence to basic human needs, credibility in the public, credibility with the employees, better decision making, profitability, protection in society. These are the importance of business ethics. Are you understand? ಅರ್ಥ ಆಗ್ತಿದೆಯಾ? Yes, sir. Okay, the next topic is nature of business ethics. So in business ethics na nature, ಅದರ ಸ್ವಭಾವ ಹೇಗಿದೆ ಅಂತ. ಸೊ ಹೇಗಿರುತ್ತೆ ಅದು ಬೇಸಿಕ್ಲಿ, ಸೊ ನೋಡ್ತಾ ಇದೀನಿ, ನೇಚರ್ ಆಫ್ ಬಿಸ್ನೆಸ್ ethics. See here, code of conduct. The first point is the code of conduct. In code of conduct andre, so business ethics is a code of conduct. It is tells what to do and what not to do for the welfare of the society. All the businessmen must follow this code of conduct. Means the every businessman, so they are tell what to do, what not to do. ಅವ್ರು ಏನ ಮಾಡಬೇಕು, ಏನ ಮಾಡಬಾರ್ದು. ಈಗ ನೋಡ್ತೀರ ಎಷ್ಟೋ ಕಂಪನಿಗಳು ಎಥಿಕ್ಸ್ನೇ ಫಾಲೋ ಮಾಡೋದಿಲ್ಲ. ಸೊ ಸೊಸೈಟಿ ಬಗ್ಗೆ ದೇರ್ ಇಸ್ ನೋ ಎನಿ respect. So they are only for the making the profit. So they are only for earning the profit. So on the very
ಅವರ ಇನ್ಕಮ್ ನ ಅವರ ಬಿಸ್ನೆಸ್ ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ದೇ ಆರ್ ನಾಟ್ ಕಾನ್ಸಂಟ್ರೇಟ್ ಅಬೌಟ್ ಫಾರ್ ದ ಸೊಸೈಟಿ. ಸೊ ನೀವು ನೋಡ್ಬೋದು ಲಾಟ್ ಆಫ್ ಕಂಪನೀಸ್, so many companies tell what to do, what not to do. ಸೊ ಎಥಿಕ್ಸ್ ಹೇಳ್ತಾ ಇದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಬಟ್ ಇದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಈಗ see here, so the code of conduct, it's very important. ಏನು ಬಿಸ್ನೆಸ್ ನಲ್ಲಿ ನಾವು ಫಾಲೋ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ important is the next one, based on the moral and society value. So moral and society value. See, what is the societal value? See here, the business ethics is based on the moral and social values. It is contain the moral and moral principles or rules for doing the business. This including the self-control, customer protection and welfare, service to society, fair treatmental of the social group, not to the optical exploit other etc. ಅಂದ್ರೆ ಸೊ ಏನಾಗ್ತಾ ಇದೆ ಅಂದ್ರೆ ಇದು ಎವ್ರಿ ಬಿಸ್ನೆಸ್ ಮ್ಯಾನ್ಸ್ ದೇ ಆರ್ ಮೇಕಿಂಗ್ ದ ಪ್ರಾಫಿಟ್ ಆನ್ ದಟ್ ಟೈಮ್ ದೇ ಆರ್ ವಾಟ್ ಆರ್ ದ ರೆಸ್ಪೆಕ್ಟ್ ದೇ ಆರ್ ಡೂಯಿಂಗ್. ಅವ್ರು ಏನ್ ಮಾಡಬೇಕು, ಸೆಲ್ಫ್ ಕಂಟ್ರೋಲ್ ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂಡ್ ವೆಲ್ಫೇರ್. ಕನ್ಸ್ಯೂಮರ್ಸ್ ನ ಪ್ರೊಟೆಕ್ಷನ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ ಪ್ರಕಾರ ನಾವೇನ್ ಮಾಡ್ಬೇಕಾಗುತ್ತೆ, ವಿ ಆರ್ ಡೂಯಿಂಗ್ ದ ಬಿಸ್ನೆಸ್, ಸೊ ವಿ ಗಿವ್ ದ ರೆಸ್ಪೆಕ್ಟ್. ಸೊ ನೀವು ನೋಡ್ಬೋದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಗೂಡ್ಸ್ ಗಳಿಗೆ ದೇ ಆರ್ ಗಿವಿಂಗ್ ದ ಸೆವರಲ್ ಫೆಸಿಲಿಟೀಸ್ ಕೊಡ್ತಾ ಹೋಗ್ತಾರೆ. ಹೇಗೆ ಫ್ರೀ ಆಫ್ ಕಾಸ್ಟ್ ಪ್ರೊವೈಡಿಂಗ್ ಸರ್ವಿಸಸ್, ಇನ್ಸ್ಟಾಲೇಷನ್ಸ್ ಅಂಡ್ ದೇ ಮೇಂಟೆನೆನ್ಸ್ ಅಂಡ್ ಎಕ್ಸ್ಪೈರಿ ಡೇಟ್ಸ್, ಡ್ಯೂ ಡೇಟ್ಸ್. So many the treatments are they are doing. And the next one gives the protection to the social group. So they're not only maintaining in the organization and morality, even they also to give the protection to social group. See, social groups ಅಂದ್ರೆ ನೋಡ್ತಾ ಹೋಗೋದ, business ethics gives the protection to the different social groups such as consumers, employees, small businessmen, government, shareholders, creditors. ಸೊ ಇಷ್ಟು ಇವರೆಲ್ಲರಿಗೂ ಕೂಡ ಕಂಪನಿ ಬಗ್ಗೆ ಸೊ ಒಂದು ರೆಸ್ಪೆಕ್ಟ್ ಬರಬೇಕು, ಎಥಿಕ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಹೇಗ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮರ್ಸ್ ನಾಗಿರ್ಬೋದು, ಎಂಪ್ಲಾಯೀಸ್ ಗಳಿಗಾಗಿರ್ಬೋದು. ಸೊ ಗಿವ್ ದ ಪ್ರಿಫರೆನ್ಸಸ್ ಟು ದ ಎಂಪ್ಲಾಯಿ, ಇವನ್ ಸ್ಮಾಲ್ ಬಿಸ್ನೆಸ್ ಮ್ಯಾನ್ಸ್. ಸೊ ವೈ ದೇ ಆರ್ ಸ್ಮಾಲ್ ಬಿಸ್ನೆಸ್ ಮ್ಯಾನ್, ಒಂದು ಬಿಗ್ ಕಂಪನಿ ರನ್ ಆಗ್ಬೇಕಾದ್ರೆ ಸೋ ಮೆನಿ ಸ್ಮಾಲ್ ಕಂಪನೀಸ್ ದೇ ಆರ್ ಪ್ರೊವೈಡಿಂಗ್ ದ ಬೈ ಪ್ರಾಡಕ್ಟ್ಸ್ ಅಂದ್ರೆ ರಾ ಮೆಟೀರಿಯಲ್ಸ್ ರಿಲೇಟೆಡ್ ಆದಂತ ಸಬ್ ಗ್ರೂಪ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತೆ ಗವರ್ನಮೆಂಟ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡೋದಾಗಿರ್ಬೋದು. ಶೇರ್ ಹೋಲ್ಡರ್ಸ್ಗೆ ಬಿಲೀವ್ನೆಸ್ ಬರೋ ರೀತಿಯಲ್ಲಿ ಸೊ ಗಿವ್ ದ ಬಿಸ್ನೆಸ್ ಡಿಸಿಷನ್ಸ್, ಬಿಸ್ನೆಸ್ ಇನ್ಫಾರ್ಮೇಶನ್ಸ್, ಸೊ ಟು ಗಿವ್ ದ ಆನ್ಯುವಲ್ ರಿಪೋರ್ಟ್ಸ್. ಕ್ರೆಡಿಟರ್ಸ್ ಯಾರ ಹತ್ರ ನಾವು ಲೋನ್ಸ್ ನ ತಗೊಂಡಿರ್ತೀವೋ ದಟ್ ಲಯಬಿಲಿಟಿ ಪರ್ಸನ್ಸ್ ಗಿವ್ ದ respect and time to time return the amount. These are the protections also to give the social groups. Next one, continue. Provide basic framework. So the provide basic framework means what? The business ethics provide a basic framework for the doing the business. It gives the social, culture, economic, legal, and other limited of business. The business must be conducted within the those limits. ಅಂದ್ರೆ ಒಬ್ಬ ಕಂಪನಿಯನ್ನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂದಾಗ ಸಿ ವಾಟ್ ದೇ ಆರ್ ಬಿಸ್ನೆಸ್ ಡೂಯಿಂಗ್, ಸೋಷಿಯಲ್, ಕಲ್ಚರ್, ಎಕನಾಮಿಕ್ ಅಂಡ್ ಲೀಗಲ್ ಅಂಡ್ ಅದರ್ ಲಿಮಿಟ್ಸ್ ಇನ್ ದ ಬಿಸ್ನೆಸ್. ಅಂದ್ರೆ ಅವನ್ ಲಿಮಿಟೇಷನ್ ಆಫ್ ದ ಏರಿಯಾಸ್, ವಾಟ್ ಟೈಪ್ ಆಫ್ ದ ಗೂಡ್ಸ್ ಆರ್ ಎಸೆನ್ಷಿಯಲ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್, ವಾಟ್ ದೇ ಆರ್ ನೀಡ್ಸ್ ಅಂಡ್ ವಾಟ್ ಇಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ದಟ್ ಕಂಟ್ರಿ. ಸೊ ದೇ ಆರ್ ಫಾಲೋಡ್. And next one, voluntary. Next one is voluntary. Voluntary means what? The business ethics must be a voluntary. The businessman must be accept the business ethics on their own. The business ethics must be like a self discipline. It must not be a enforced by law. Andre voluntary age the persons as doing the respect and as well as accept the ethics in our business. ಅವನಲ್ಲಿ ಒಂದು ಎಥಿಕ್ಸ್ ನ ಫಾಲೋ ಮಾಡಿಕೊಂಡು ಸೊಸೈಟಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಕಂಟ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇವನ್ ಎಂಪ್ಲಾಯೀಸ್, ಇವನ್ ದ ಕಸ್ಟಮರ್ಸ್, ಇವನ್ ದ ಲಾ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದಕ್ಕೂ ಕೂಡ ಹಾರ್ಮ್ಫುಲ್ ಆಗದೇ ಇರೋ ರೀತಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ,
to take the decision, that is called voluntarily take the right decisions. So which is the right, which is the wrong ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ, we take the self disciplines, ನಮಗೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, require education and guidelines. So the businessman must be given the proper education and guidelines before introducing the business ethics. ಸೊ ಒಬ್ಬ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಬಿಸ್ನೆಸ್ ನ ರನ್ ಮಾಡೋದಕ್ಕಿಂತ ಮೊದಲನೇ, ಸೊ ದೇ ಹ್ಯಾವ್ ಟು ಬಿ ರೈಟ್ ಎಜುಕೇಶನ್ ರಿಲೇಟೆಡ್ ಟು ದ ಎಥಿಕ್ಸ್. ಸೊ ನಾನು ಏನೇನು ಮಾಡ್ತಾ ಇದ್ದೀನಿ, ನಾನು ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಮಾಡೋ ಬಿಸ್ನೆಸ್ ಇಂದ ಸೊಸೈಟಿಗೆ ಏನಾದ್ರು ಆರಾಮ್ಫುಲ್ ಆಗುತ್ತಾ, ಸೊ ಅಥವಾ ಎಂಪ್ಲಾಯ್ಸ್ಗಳಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಬಿಫೋರ್ ವಿ ಹ್ಯಾವ್ ಟು ಟೇಕ್ ದ ನಾಲೆಡ್ಜ್, ದಟ್ ಈಸ್ ಕಾಲ್ಡ್ ಎಜುಕೇಶನ್. The business must be motivated to use the business ethics. They must be confirmed about for the advantages of using of business ethics. So trade associations, chamber of commerce must also to play the active in the role of this matters. See, so they have to be union of related for the business. ಸೊ ಆ ಯೂನಿಯನ್ಗಳಿಂದ ನಾವು ಜಾಯ್ನ್ ಆಗೋದ್ರಿಂದ ಮತ್ತೆ ಅವರಲ್ಲಿ ನಾವು ಏನೇನು ಹೇಳಿದಾರೋ ಅದ್ರ ಪ್ರಕಾರ ನಾವು ಬಿಸ್ನೆಸ್ ಮಾಡೋದ್ರಿಂದ, ಸೊ ವಾಟ್ ಇಸ್ ದ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂಡ್ ವಾಟ್ ಇಸ್ ದ ಬೆಟರ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಓಕೆ, so next continue. So next, the next point of nature of business, relative terms. So the business ethics is a relative terms. It is you need to change the forms one business to another. It also the change from the one country to another. What is the considered as good in one country may be tobacco for another country. ನೋಡಿ, ಒಂದು ಕಂಟ್ರಿನಲ್ಲಿ ಈ ತರ ಬಿಸ್ನೆಸ್ ಮಾಡೋದು ಲೀಗಲ್ ಆಗಿರ್ಬೋದು, ಬಟ್ ಆ ಬಿಸ್ನೆಸ್ ಬೇರೆ ಒಂದು ಕಂಟ್ರಿನಲ್ಲಿ ಮಾಡಿದಾಗ ಅದು ಇಲ್ಲಿಗಲ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಟೊಬ್ಯಾಕೋಸ್ ಆಗಿರ್ಬೋದು, ಆಲ್ಕೋಹಾಲ್ಸ್ ಆಗಿರ್ಬೋದು, ಸೋ ಮೆನಿ ಇಶ್ಯೂಸ್ ಇದೆ. ಸೊ ಕನ್ಸ್ಯೂಮರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವನ್ ಮೆಡಿಸಿನ್ಸ್. So in our country, India, there are the multiple combination medicines are available in India. So some other countries, they are only for the single prescriptions. ಆ ತರದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಇರ್ಬೋದು. ಮತ್ತೆ ಇಂಡಿಯಾದಲ್ಲಿ ಯು ಕ್ಯಾನ್ ಗೋ ಟು ವಿಸಿಟ್ ಎನಿ ಮೆಡಿಕಲ್ ಶಾಪ್, ಯು ಟೇಕ್ ದ ಮೆಡಿಸಿನ್ಸ್ ಫ್ರಮ್ ದ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ಸ್. ಸೊ ಬಟ್ ಅನದರ್ ಕಂಟ್ರಿಗಳಲ್ಲಿ ಆ ತರದೆಲ್ಲ ಪ್ರಾವಿಷನ್ಸ್ ಇರೋದಿಲ್ಲ. ಸೊ ಅದೇ ರೀತಿಯಲ್ಲಿ ಇವನ್ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಸೊ ಸರ್ವಿಸಸ್ ಆಗಿರ್ಬೋದು. ಸೊ ಅಲ್ಲೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗಳು ಇರುತ್ತೆ. ಹಾಗೆ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾವು ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ. ಕಂಪೇರ್ ಟು one country to another country, rules and regulations is totally changes. You can not only for one country, you can see the Karnataka and Tamil Nadu and Andhra, so many states are there. ಅಲ್ಲಿ ದೇ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಬೇರೆ ಇರುತ್ತೆ. ಅವೆಲ್ಲನೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ದೇ ಆರ್ ಕಾನ್ಸಂಟ್ರೇಟೆಡ್. ನೆಕ್ಸ್ಟ್ ಒನ್, ನ್ಯೂ ಕಾನ್ಸೆಪ್ಟ್. ದ ಬಿಸ್ನೆಸ್ ಎಥಿಕ್ಸ್ ಈಸ್ ಎ ನ್ಯೂಯರ್ ಕಾನ್ಸೆಪ್ಟ್. ಇಟ್ ಈಸ್ ಸ್ಟ್ರಿಕ್ಟ್ಲಿ ದ ಫಾಲೋಡ್ ಓನ್ಲಿ ದ ಡೆವಲಪ್ಡ್ ಕಂಟ್ರೀಸ್. ಇಟ್ ಈಸ್ ನಾಟ್ ಫಾಲೋಡ್ ದ ಪ್ರಾಪರ್ಲಿ ಇನ್ ಪೂರ್ ಡೆವಲಪಿಂಗ್ ಕಂಟ್ರೀಸ್. ನೋಡಿ, ಸೊ ಈ ಬಿಸ್ನೆಸ್ ಎಥಿಕ್ಸ್ ಇಟ್ಸ್ ನ್ಯೂಯೆಸ್ಟ್ ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ so many only for they are developing countries they are adapted. Developed countries means America, Japan, China. So those countries are accepted or adopted in their business. But in the poor or developing countries, they are not followed. Why? Because of the economical recession, there is no proper ideas or knowledge. So there are no one customers are they are asking for regarding these issues. So they are neglected. But in the developed countries, the compulsory or voluntarily they are adopting in the business ethics in their business. ಹಾಗಾಗಿ ಅಂತ ಕಂಟ್ರಿಗಳಲ್ಲಿ ನೀವು ನೋಡಬಹುದು, ದ ವೆಲ್ ಕ್ವಾಲಿಟಿ ಆಫ್ ದ ವರ್ಕ್ ಲೈಫ್ ಇರುತ್ತೆ, ದ ವೆಲ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇರುತ್ತೆ. ಏನಕ್ಕೆ ದಿ ಆರ್ ವಾಲಂಟರಿಲಿ ದೇ ಆರ್ ಅಡಾಪ್ಟಿಂಗ್ ಇನ್ ದ ಎಥಿಕ್ಸ್ ಇನ್ ದೇರ್ ಬಿಸ್ನೆಸ್. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಿ ಅಲ್ಲಿ ನೋಡ್ತಾ ಇದೀವಿ. ಬಟ್ ಇನ್ ಅವರ್ ಕಂಟ್ರಿ ದೇ ಆರ್ ಫೋರ್ಸ್ಫುಲಿ, ವಿ ಆರ್ ಕಂಪಲ್ಸರಿ, ನಾವೇನ್ ಮಾಡ್ತಾ ಇದೀವಿ, ಇದನ್ನ ಪುಷ್ ಮಾಡ್ತಾ ಇದಕ್ಕೆ ಇನ್ನೂ ನಾವಿನ್ನು ಟ್ರೈನ್ ಮಾಡ್ತಾನೆ ಇದೀವಿ. ಓಕೆ, ದೀಸ್ ಆರ್ ದ ನೇಚರ್ ಆಫ್ ಬಿಸ್ನೆಸ್ ಎಥಿಕ್ಸ್. ಸೊ ನೆಕ್ಸ್ಟ್ ಒನ್, need for business ethics. So in this class, so next topic is need for business ethics. Business ethics na needs ಏನೇನಿದೆ ಅಂತ ನೋಡ್ತಾ ಹೋಗೋದ. ಏನಿದೆ? Survival of the business unit. Unethical practices of the businessman will lead to closure of the business unit. ಅಲ್ವಾ? ಯಾರೇ ಒಬ್ಬ ಬಿಸ್ನೆಸ್ ನ ಮಾಡ್ಬೇಕಾದ್ರೆ, ಸರ್ವೈವಲ್ ಆಗ್ಬೇಕಾದ್ರೆ ಬಿಸ್ನೆಸ್ ನಲ್ಲಿ ಅವನು ಪ್ರಾಂಪ್ಟ್ನೆಸ್ ನ ಉಳಿಸ್ಕೋಬೇಕು.
ಎಥಿಕ್ಸ್ ನ ಫಾಲೋ ಮಾಡಬೇಕು. ಸಪೋಸ್ ದೇ ಆರ್ ಅನ್ಎಥಿಕಲ್ ವೇ, ಆಟೋಮೆಟಿಕ್ಲಿ ಅವನ ಬಿಸ್ನೆಸ್ ಯೂನಿಟ್ ಏನಾಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ನೋಡ್ಬೋದು ಸೋ ಮೆನಿ ಬಿಸ್ನೆಸ್ ಯೂನಿಟ್ಸ್ಗಳು ಶಾರ್ಟ್ ಟರ್ಮ್ ಅಲ್ಲಿ ಗೆಟ್ ದ ಮೋರ್ ನಂಬರ್ ಆಫ್ ಪ್ರಾಫಿಟ್ ಮಾಡೋದಕ್ಕೆ ಏನೇನೋ ಅನ್ಎಥಿಕಲ್ ವೇನ ಫಾಲೋ ಮಾಡುತ್ತೆ. ಆಟೋಮೆಟಿಕ್ ಆಗಿ ಅಂತ ಕಂಪನಿಗಳೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ದ ಕ್ಲೋಸರ್ ಆಫ್ ದ ಬಿಸ್ನೆಸ್ ಯೂನಿಟ್ಸ್ ಡಸ್ ನಾಟ್ ಓನ್ಲಿ ಫಾರ್ ದ ಕ್ರಿಯೇಟ್ ದ ಪ್ರಾಬ್ಲಮ್ ಟು ದ ಬಿಸ್ನೆಸ್ ಬಟ್ ಆಲ್ಸೋ ಟು ಬಿ ಎಂಪ್ಲಾಯೀಸ್ ಅಂಡ್ ಸೊಸೈಟಿ ಇನ್ ಜನರಲ್. ಬರೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಯೂನಿಟ್ ಮಾತ್ರ ನೋಡೋದಲ್ಲ, ದೇ ಆರ್ ಮೇಂಟೈನ್ ದ ಎಥಿಕ್ಸ್ ಟು ದ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗಳನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ, ಇವನ್ ದ ಸೊಸೈಟಿನೂ ಕೂಡ ನೋಡ್ಕೋಬೇಕಾಗುತ್ತೆ. ಅದು ನೋಡ್ಕೊಂಡಿಲ್ಲ ಅಂದಾಗ ಏನಾಗುತ್ತೆ, ದೇ ಆರ್ ಅನ್ಎಥಿಕಲ್. ನೀವು ನೋಡ್ಬೋದು, ಸೊ ESI PF ಎಲ್ಲ ಕಟ್ ಮಾಡಿರ್ತಾರೆ, ಬಟ್ ಆದ್ರೆ ಅವ್ರ ಅಕೌಂಟ್ಗೆ ಅದೆಲ್ಲ ಕ್ರೆಡಿಟೇ ಆಗಿರೋದಿಲ್ಲ. ಸೊ ಈ ತರದೆಲ್ಲ ಬಹಳಷ್ಟು ಕೇಸಸ್ಗಳನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್, ಗ್ರೋತ್ ಆಫ್ business unit. Next need. So business ethics ensure the growth of business unit. Whenever a businessman observe the ethical strictly, definitely the particular the business units will be get developed. ನೋಡಿ, ಒಂದು ಕಂಪನಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಆ ಕಂಪನಿ ಎಲ್ಲಿ ಎಥಿಕ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುತ್ತೋ ಆ ಕಂಪನಿಗಳಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ದ ಕಂಪನಿ ಬಿಸ್ನೆಸ್ ವಿಲ್ ಬಿ ಡೆವಲಪ್ಡ್. ಸೊ ಅರ್ನಿಂಗ್ ದ ಗುಡ್ ವಿಲ್. ಸೊ ಆಟೋಮೆಟಿಕ್ಲಿ ಎಥಿಕಲ್ ಫಾಲೋ ಮಾಡ್ತಾ ಇದೆ ಅಂದಾಗ ಏನಾಗುತ್ತೆ, ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇಟ್ ವಿಲ್ ಬಿ ಇನ್ಕ್ರೀಸಿಂಗ್ ದ ಗುಡ್ ವಿಲ್. ಸೊ ಹೇಗೆ, ಇಫ್ ದ ಬಿಸ್ನೆಸ್ ಎಥಿಕ್ಸ್ ಆರ್ ಪ್ರಾಪರ್ಲಿ ದ ಫಾಲೋಡ್ ಬೈ ದ ಬಿಸ್ನೆಸ್, ದ ಆಟೋಮೆಟಿಕ್ಲಿ ದಟ್ ದ ಪರ್ಟಿಕ್ಯುಲರ್ ಬಿಸ್ನೆಸ್ ಯೂನಿಟ್ಸ್ ಅರ್ನ್ ಎ ಗುಡ್ ನೇಮ್ ಅಮಾಂಗ್ ದ ಪಬ್ಲಿಕ್. ಸಿ, ಗುಡ್ ವಿಲ್ ಏನಾಗುತ್ತೆ, ಗುಡ್ ನೇಮ್ ಅಮಾಂಗ್ ದ ಪಬ್ಲಿಕ್. ನೀವು ನೋಡ್ಬೋದು ಎಷ್ಟೋ ಕಂಪನಿಗಳಿಗೆ ನಾವು ಸೊ ವಿ ಗಿವ್ ದ ರೆಸ್ಪೆಕ್ಟ್. ಹೇಗೆ, ಎಸ್, ಸೊ ITC company, yes, this is good. Infosys, this is good. Wipro, this is good. How? So because of they are see the well quality of the services. ಇಲ್ಲಿ ಎಥಿಕ್ಸ್ ಅವ್ರು ಫಾಲೋ ಮಾಡಕ್ಕೆ ಹೋಗ್ತಾ ಇದಾರೋ ಅಲ್ಲೆಲ್ಲ ನಾವು ನೋಡ್ತಾ ಈ ತರದೆಲ್ಲ ಸಿಸ್ಟಮ್ಸ್ ನಾವು ನೋಡ್ತಾ ಹೋಗ್ಬೋದು. ಕಂಟಿನ್ಯೂ. ಇಂಪ್ರೂವಿಂಗ್ ದ ಕಾನ್ಫಿಡೆನ್ಸ್. ವೆನ್ ದೇ ಆರ್ ಕಂಪನಿ ದೇ ಮೇಂಟೈನಿಂಗ್ ದ ethics, on that time improving the confidence about for the society, not only for the society, even the employees and as well as government also. So see ಹೇಗೆ ನೋಡ್ತಾ ಹೋಗೋದು, improving the confidence. The business ethics are necessary to improve the confidence of the customers, employees and the like. The confidence and influence the customers and employees will be popularize the name of the particular business units. ನೋಡಿ, ನಾವು ಎಂಪ್ಲಾಯೀಸ್ಗಳನ್ನ ಎಥಿಕಲ್ ವೇನಲ್ಲಿ, ಕಸ್ಟಮರ್ಸ್ ಎಥಿಕಲ್ ವೇನಲ್ಲಿ ನೋಡ್ಕೊಳ್ತಾ ಇದೀವಿ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಕಸ್ಟಮರ್ಸ್ಗೆ, ಎಂಪ್ಲಾಯೀಸ್ಗಳಿಗೆ. ದೇ ಆರ್ ಪಬ್ಲಿಸಿಟಿ ದ ಕಂಪನಿ. ಈಗ ದಿಸ್ ಕಂಪನಿ ಇಸ್ ವೆರಿ ಗುಡ್, ದಿಸ್ ಪ್ರಾಡಕ್ಟ್ಸ್ ಆರ್ ವೆರಿ ನೈಸ್ ಅದ್ರ ಬಗ್ಗೆ ಏನ್ ಮಾಡ್ತಾರೆ, ಗಿವ್ ದ ಇನ್ಫಾರ್ಮೇಶನ್ಸ್ ಟು ದ ಸೊಸೈಟಿ. ಸೊ ಕಂಪನಿಯ ಬಗ್ಗೆ ಆಟೋಮೆಟಿಕ್ ದೇರ್ ವಿಲ್ ಬಿ ಪಾಪ್ಯುಲರೈಸ್ಡ್. ಕಂಪನಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದೇ ಆರ್ ಪಾಪ್ಯುಲರೈಸ್ಡ್ ವೆನ್ ದೇ ಆರ್ ಮೇಂಟೈನಿಂಗ್ ದ ಕಾನ್ಫಿಡೆನ್ಸ್ ಟು ಬಿಲ್ಡ್ ದ ಕಸ್ಟಮರ್ಸ್ ಅಂಡ್ ಎಂಪ್ಲಾಯ್ಸ್. ಕಸ್ಟಮರ್ ಮತ್ತು ಎಂಪ್ಲಾಯ್ಸ್ಗಳಲ್ಲಿ ಕಂಪನಿಯ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಅಂದಾಗ ದೇ ಆರ್ ಆಟೋಮೆಟಿಕ್ಲಿ ದೇ ಆರ್ ಪಬ್ಲಿಸಿಟಿ ದ ಕಂಪನಿ ನೇಮ್. ನೆಕ್ಸ್ಟ್ ಒನ್, ಮೇಂಟೈನಿಂಗ್ ದ ಇಂಟರ್ ರಿಲೇಶನ್ಶಿಪ್. ಮೇಂಟೈನಿಂಗ್ ಇಂಟರ್ ರಿಲೇಶನ್ಶಿಪ್ ಅಂದ್ರೆ ನೋ ಬಿಸ್ನೆಸ್ ಫಂಕ್ಷನ್ ಇಂಡಿಪೆಂಡೆಂಟ್ಲಿ. ಈಚ್ ಬಿಸ್ನೆಸ್ ಹ್ಯಾಸ್ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಅನದರ್ ಬಿಸ್ನೆಸ್ ಇವನ್ ಥ್ರೂ ದ ನೇಚರ್ ಅಂಡ್ ಸೈಜ್ ಆಫ್ ದ ಅದರ್ ಬಿಸ್ನೆಸ್ ಡಿಫರ್. ನೋಡಿ ಏನಾಗ್ತಾ ಇದೆ, ಸೊ ಒಂದು ಬಿಸ್ನೆಸ್ ಒಂದೇ ಬಿಸ್ನೆಸ್ ನ ಒಬ್ಬನೇ ಮಾಡಿ ನಾನು ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಾಗೋದಿಲ್ಲ. ಸೊ ದೇ ಆರ್ ಇಂಟರ್ ರಿಲೇಶನ್ಶಿಪ್. ಸೊ ಫಾರ್ ಎಕ್ಸಾಂಪಲ್, ದ ಕಾರ್ ಮ್ಯಾನುಫ್ಯಾಕ್ಚರರ್ ಕಂಪನಿ, ದೇ ಆರ್ ಬೈಯಿಂಗ್ ದ ಸಮ್ ಅದರ್ goods. For example, tire, rubber, and some other electrical or electronics related items. ಸೊ ಈ ಎಲ್ಲ ಐಟಮ್ಸ್ಗಳು ನಾವು ಬೈ ಮಾಡ್ತಾ ಇರ್ತೀವಿ ಬೇರೆಯಿಂದ. ಹಾಗಾಗಿ ಏನಾಗಿದೆ, ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಗೆ ಏನಾಗಿದೆ, ಇಂಟರ್ ರಿಲೇಶನ್ಶಿಪ್ ಇದೆ, ಕ್ಲೋಸ್ ರಿಲೇಶನ್ಶಿಪ್ ಇದೆ. ಸೊ ಆ ಕ್ಲೋಸ್ ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡಬೇಕಾದ್ರೆ ಏನಾಗುತ್ತೆ, ದೇ ಆರ್ ಫಾಲೋಡ್ ದ ಎಥಿಕ್ಸ್. ಓಕೆ, ದ ಲಾಸ್ಟ್ ಪಾಯಿಂಟ್, solving the social problems. So not only for the earning the profit in the business, and they are solved only for within the organizational problems, even they also solved the social problems. If the businessman observe the ethics in his business, the public will not have the difficult to get their wants to fulfillment. ನೋಡಿ, ಬರೀ ಕಂಪನಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಲ್ಲ, ಇವನ್ ದ ಸೋಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಹೌ ದೇ ಸೋಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್,
ಸಪೋಸ್ ಯಾವುದೋ ಒಂದು ವಿಲೇಜ್ ನಲ್ಲಿ ಇರ್ತಕ್ಕಂಥ ಸ್ಕೂಲ್ ಬಿಲ್ಡಿಂಗ್ಸ್ಗಳು ಚೆನ್ನಾಗಿಲ್ಲದೆ ಇರ್ಬೋದು, ಅದು ಸ್ಕೂಲ್ ಮಕ್ಕಳಿಗಾಗಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಲ್ಲದೆ ಇರ್ಬೋದು, ಇವನ್ ದ ವಾಶ್ರೂಮ್ ಫೆಸಿಲಿಟಿ and the road facility. There's so many issues. So these are the social problems also solved by the ethics. So ಇದನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಇನ್ ದ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದ್ರ ಅಂಡರ್ಲೈನ್ ಮಾಡ್ತಾ ಇದ್ದಾರೆ. ದೇ ಆರ್ ಸಾಲ್ವ್ ದ ಸೋಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ದೀಸ್ ಆರ್ ದ ನೀಡ್ ಆಫ್ ಎವ್ರಿ ಬಿಸ್ನೆಸ್ ಯೂನಿಟ್ಸ್. ನೋಡಿ, ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ನೀಡ್ ಫಾರ್ ಬಿಸ್ನೆಸ್ ಎಥಿಕ್ಸ್. ಇಷ್ಟನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಕಂಪಲ್ಸರಿಲಿ ವಿ ಆರ್ ಅಡಾಪ್ಟಿಂಗ್ ಇನ್ ಅವರ್ ಬಿಸ್ನೆಸ್. The company name automatic will be very well. So when they are followed only for the business ethics. Okay, thank you.